ನವೆಂಬರ್ ಕ್ರಾಂತಿಯ ಚರ್ಚೆಯ ನಡುವೆಯೇ ಮಂತ್ರಿಗಿರಿಯ ತ್ಯಾಗದ ಮಾತು ಕೇಳಿಬಂದಿದೆ. ಹೈಕಮಾಂಡ್ ಹೇಳಿದ್ರೆ ಸಚಿವ ಸ್ಥಾನವನ್ನ ತ್ಯಾಗ ಮಾಡುವುದಕ್ಕೆ ಸಿದ್ಧ ಅಂತ ಹೇಳಿ ತ್ಯಾಗದ ಮಾತುಗಳನ್ನ ಆಡಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ನಾನು ಸಚಿವ ಸ್ಥಾನವನ್ನ ಬಿಟ್ಟುಕೊಳ್ಳೋಕೆ ರೆಡಿ ಅಂತ ಹೇಳಿದ್ದಾರೆ ಕೃಷ್ಣ ಬೈರೇಗೌಡರು. ಸಚಿವ ಸ್ಥಾನ ಬಿಟ್ಟುಕೊಳ್ಳುವುದಕ್ಕೆ ರೆಡಿ ಅಂತ ಹೇಳಿದ್ಯಾಕೆ ಕೃಷ್ಣ ಬೈರೇಗೌಡರು? ಇದು ಇರುವಂತಹ ಕುತೂಹಲ. ಬೇರೆಯವರಿಗೆ ಅವಕಾಶವನ್ನ ನೀಡುವ ಬಗ್ಗೆ ಹಾಗಾದ್ರೆ ಮೊದಲೇ ಚರ್ಚೆಯಾಗಿತ್ತಾ? ಇವರು 2023ರಲ್ಲಿ ಸರ್ಕಾರ ರಚನೆ ಮಾಡಿದ್ರಲ್ಲ, ಆಗ್ಲೇ ಒಂದಿಷ್ಟು ಜನಕ್ಕೆ 2.5 ವರ್ಷಗಳ ಮಾತ್ರ ಕಾಲಾವಕಾಶ ಅನ್ನುವಂತಹ ತೀರ್ಮಾನ ಆಗಿತ್ತಾ? ಇದು ಸದ್ಯಕ್ಕೆ ಚರ್ಚೆಗೆ ಗ್ರಾಸವಾಗಿದೆ. ಪವರ್ ಫೈಟ್ ನಡುವೆ ಕೃಷ್ಣ ಬೈರೇಗೌಡರ ಮಾತು ಹಲವು ಕುತೂಹಲಗಳನ್ನ ಹುಟ್ಟುಹಾಕಿದೆ. ಸರ್ಕಾರ ಬಂದಾಗಲೇ ಒಂದು ವಿಷಯ ಮಂಡನೆ ಆಗಿದೆ. ಏನಂತ ಹೇಳಿದ್ರೆ, ಯಾರು ಈಗ ಮಂತ್ರಿಮಂಡಲದ ಹೊರಗಡೆ ಇದ್ದಾರೆ ಅವರಿಗೆ ಅವಕಾಶ ಕೊಡ್ಲೇಬೇಕಾಗತ್ತೆ ಅನ್ನುವಂತಹದ್ದು ಈ ಸರ್ಕಾರ ಬಂದ ಆರಂಭದಲ್ಲೇ ಮಂಡನೆ ಆಗಿರುವಂತ ವಿಷಯ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ, ಅದೇ ಇಶ್ಯೂ ಎರಡನ್ನು ದಯವಿಟ್ಟು ಮಿಕ್ಸ್ ಮಾಡಬೇಡಿ. ಅದೇ ಇಶ್ಯೂ ಬೇರೆ, ಇದೇ ಇಶ್ಯೂ ಬೇರೆ. ಯಾವಾಗ ಆಗುತ್ತೆ ಅದು ವರಿಷ್ಠರು ತೀರ್ಮಾನ ಮಾಡ್ತಾರೆ. ಎರಡು ಜೊತೆಗಾಗುತ್ತಾ ಬೇರೆ ಆಗುತ್ತಾ ನನಗೆ ಗೊತ್ತಿಲ್ಲ. ಆ ಪ್ರಶ್ನೆಗಳಿಗೆ ಉತ್ತರ ಇಲ್ಲ. ಒಂದು ಮಾತ್ರ ನನಗೆ ಗೊತ್ತಿದೆ, ಆರಂಭದಲ್ಲೇ ಪಕ್ಷದ ವರಿಷ್ಠರು ಹೇಳಿದ್ದಾರೆ, ನಾವು ಸೂಕ್ತ ಸಂದರ್ಭದಲ್ಲಿ ಯಾರು ಸಚಿವ ಸಂಪುಟದ ಹೊರಗಡೆ ಇದ್ದಾರೆ ಅದರಲ್ಲಿ ಅರ್ಹರು ಯಾರಿದ್ದಾರೆ ಅವ್ರಿಗೆ ಅವಕಾಶ ಕೊಡಬೇಕಾಗುತ್ತೆ. ಸೊ ನಾವು ಒಳಗಿರೋರು ಅದಕ್ಕೆ ನಾವು ಕೂಡ ಅವತ್ತು ಒಪ್ಪಿದ್ದೇವೆ. ನಾನಂತೂ ಇವತ್ತು ನಂದು ಸಹಮತಿ ಇದೆ. ಹೊರಗಡೆ ಇರೋರಿಗೆ ಅವಕಾಶ ಸಿಗಬೇಕು. ಯಾರೋ ನಾನ್ ಮಂತ್ರಿ ಆಗಿದ್ದೀನಿ ಅಂತ ನಾನೇ ಇರಬೇಕು ಅನ್ನುವಂಥದ್ದು ನಾನು ಒಪ್ಪೋದಿಲ್ಲ. ಅವರವರ ಅಭಿಪ್ರಾಯ ಬೇರೆ, ನನ್ನ ಅಭಿಪ್ರಾಯ ನಾನು ಹೇಳ್ತಾ ಇದ್ದೀನಿ. ಯಾರು ಸಂಪುಟದಿಂದ ಹೊರಗಡೆ ಇದ್ದಾರೆ, ಅರ್ಹರಿದ್ದಾರೆ, ಅವ್ರಿಗೆ ಅವಕಾಶ ಸಿಗ್ಲೇಬೇಕು. ಹೊಸ ಮುಖನೋ ಹಳೆ ಮುಖನೋ ಅರ್ಹರಿದ್ದಾರೆ, ಹೊಸ ಮುಖದಲ್ಲೂ ಅರ್ಹರಿದ್ದಾರೆ, ಹಿರಿಯರಲ್ಲೂ ಅರ್ಹರಿದ್ದಾರೆ, ಅವ್ರಿಗೆ ಅವಕಾಶ ಸಿಗಬೇಕು. ಇದು ಸ್ವಾಭಾವಿಕ ನ್ಯಾಯ, ಧರ್ಮ. ಈ ಮಾತು ಸರ್ಕಾರ ಬಂದ ಆರಂಭದಲ್ಲೇ ಎಲ್ಲರಿಗೂ ಸ್ಪಷ್ಟಪಡಿಸಲಾಗಿದೆ. ಇದೇನು ಹೊಸ ವಿಷಯ ಅಲ್ಲ. ಅದರ ಹಿನ್ನೆಲೆಯಲ್ಲಿ ಪಕ್ಷದವರು ಯಾವಾಗ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಒಟ್ಟಾರೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನೋದು ನಾನು ಕೂಡ ಪ್ರತಿಪಾದನೆ ಮಾಡ್ತೇನೆ. ನಾನು ಒಳಗಿದ್ದು ನಾನು ಹೊರಗೋದ್ರೂ ಪರವಾಗಿಲ್ಲ, ಬೇರೆಯವ್ರಿಗೆ ಅವಕಾಶ ಸಿಗ್ಬೇಕು. ಅದಕ್ಕೆ ಎಸ್ ನೋಡ್ರಿ, 3 ಬಾರಿ ನನ್ಗೆ ಪಕ್ಷ ಮಂತ್ರಿ ಮಾಡಿದೆ ರೀ. ಇನ್ನೇನ್ರಿ ಬೇಕು ನಮ್ಗೆ? ನಾವು ಕೇಳಿದಕ್ಕಿಂತ ಹೆಚ್ಚು ಕೊಟ್ಟಿದೆ. ನಾವು ಅವರು ಸೂಚನೆ ಕೊಟ್ರೆ ಅದೇನ್ ನಾನು ತ್ಯಾಗ ಅಂತೇನು ಹೇಳೋದಿಲ್ಲ, ಅದು ನಮ್ ಕರ್ತವ್ಯ. ಎಸ್ ನಾವಂತೂ ತಯಾರ. ಯಾರು ಪಕ್ಷ ಯಾವಾಗ ಏನ್ ಸೂಚನೆ ಕೊಟ್ರು ಆ ಸೂಚನೆಗೆ ನಾವು ತಯಾರ. ನೋಡಿ, ಪಕ್ಷದಲ್ಲಿ ನನ್ನ ಸಾಮರ್ಥ್ಯಕ್ಕಿಂತ ಮೀರಿ ಹೆಚ್ಚಿನ ಅವಕಾಶಗಳನ್ನ ಪಕ್ಷ ನನಗೆ ಕೊಟ್ಟಿದೆ. ನಮ್ಮ ಅರ್ಹತೆಗಿಂತ ಮೀರಿ ಹೆಚ್ಚಿನ ಅವಕಾಶ ಕೊಟ್ಟಿದೆ. ಗೊತ್ತಾಯ್ತಾ? ಏನೋ ಒಂದಷ್ಟು ಸಾರ್ವಜನಿಕರ ಕೆಲಸ ಮಾಡೋದಿಕ್ಕೆ ಸಾಧ್ಯ ಆಗಿದೆ ನಮಗೆ. ಯಾಕೆ ಅಂದ್ರೆ ಪಕ್ಷ ನಮ್ಗೆ ಅವಕಾಶ ಕೊಟ್ಟಿದೆ. ಇನ್ನೂ ಸ್ವಲ್ಪ ಹಿಂದಕ್ಕೆ ಹೋಗಿ ಹೇಳೋದಾದ್ರೆ, ನಂದು ಮೂಲ ಕ್ಷೇತ್ರಗಳ ಮರುವಿಂಗಡಣೆ ಡಿಲಿಮಿಟೇಷನ್ ಆದಾಗ ಉಳಿಲಿಲ್ಲ ನನ್ನ ಮೂಲ ಕ್ಷೇತ್ರ. ಆವತ್ತಿನ ದಿನ ಇಲ್ಲಿ ಬೆಂಗಳೂರಲ್ಲಿ ನನಗೆ ಸೀಟ್ ಕೊಟ್ಟು ಆ ಲೆವೆಲ್ ಇಂದ ನೀವು ಯೋಚನೆ ಮಾಡಿದ್ರು ನನಗಂತೂ ಎಲ್ಲ ಅವಕಾಶ ಸಿಕ್ಕಿದೆ. ನನ್ನ ಅರ್ಹತೆ ಮೀರಿ ಅವಕಾಶಗಳು ಸಿಕ್ಕಿದೆ. ಸೊ ಹಾಗಾಗಿ ನನಗಂತೂ ಈಗ ಕೊಟ್ಟಿದ್ದ ಕೆಲಸ ಕೈಲಾದಷ್ಟು ಮಟ್ಟಿಗೆ ನಾವು ಮಾಡಿದ್ದೇವೆ. ಇನ್ನೂ ಮಾಡೋದು ಹೆಚ್ಚಿಗೆ ಇದೆ. ಎಷ್ಟು ದಿನ ಅವಕಾಶ ಇರುತ್ತೆ ಅಷ್ಟು ದಿನ ಕೆಲಸ ಮಾಡ್ತೇವೆ. ಮುಂದೆ ಪಕ್ಷ ಯಾವ ಜವಾಬ್ದಾರಿ ಕೊಟ್ರೆ ಅದನ್ನ ಮಾಡ್ತೇವೆ. ಏನಿಲ್ಲ ಅಂದ್ರೂ ನನ್ನ ಕಾನ್ಸ್ಟಿಟ್ಯೂನ್ಸಿಗೆ ನನಗೆ ಟೈಮ್ ಸಾಲಲ್ಲ. ನನಗೆ 24 ಗಂಟೆ ಕೊಟ್ಟರು ಆಗದೆ ಇರೋಷ್ಟು ಕೆಲಸ ನನ್ನ ಕ್ಷೇತ್ರದಲ್ಲಿ ಇದೆ. ಈಗ ರಾಜ್ಯದ ಜವಾಬ್ದಾರಿ ಕಟ್ಕೊಂಡು ಕ್ಷೇತ್ರಕ್ಕೆ ಸ್ವಲ್ಪ ಸಮಯ ಕೊಡಕ್ ಆಗ್ತಾ ಇಲ್ಲ. ಸೊ ಏನಿಲ್ಲ ಅಂದ್ರೂ ನಾನು ಕಾನ್ಸ್ಟಿಟ್ಯೂನ್ಸಿ ನೋಡ್ಕೊಂಡಿದ್ರೇನೆ ಅದರಲ್ಲೇ ನಾವು ಜೀವನದಲ್ಲಿ ಸಂತುಷ್ಟಿಯನ್ನ ಪಡ್ಕೊಳ್ಳೋ ಅಷ್ಟು ಕೆಲಸ ಮಾಡಕ್ ಅವಕಾಶ ಇದೆ. ಎಲ್ಲ ಸಿಕ್ಕಿರೋವಾಗ ನಾವಂತೂ ಸ್ವಲ್ಪ ಆ ಮಟ್ಟಿಗೆ ಏನು ಕೆಲಸದ ವಿಷಯದಲ್ಲೆಲ್ಲ ಅವಕಾಶಗಳು ಅಂತ ಬಂದಾಗ ಹೊಟ್ಟೆ ತುಂಬಿದೀವಿ. ಕೆಲಸ ವಿಷಯದಲ್ಲಿ ಹೊಟ್ಟೆ ತುಂಬಿಲ್ಲ, ಮಾಡೋದು ತುಂಬಾ ಇದೆ. ಅವಕಾಶಗಳು ಅಂತ ಬಂದ್ರೆ ನಾವಂತೂ ಹೊಟ್ಟೆ ತುಂಬಿದವ್ರು. ಅವಕಾಶ ಸಿಕ್ಕಿದೆ.
ಒಟ್ಟಲ್ಲಿ ಸಂಪುಟ ಪುನರ್ರಚನೆಯೋ ಅಥವಾ ಹೊಸದಾಗಿ ಸಂಪುಟ ರಚನೆಯೋ ಏನೋ ಒಂದಾಗತ್ತೆ ಅನ್ನೋದಂತೂ ಪಕ್ಕಾ. ಕೃಷ್ಣ ಬೈರೇಗೌಡರ ಮಾತು ಅದನ್ನ ಬಹಳ ಕ್ಲಿಯರ್ ಆಗಿ ಹೇಳ್ತಾ ಇದೆ. ಸರ್ಕಾರ ರಚನೆಯಾದಂತಹ ಸಂದರ್ಭದಲ್ಲೇ ಇಂಥದ್ದೊಂದು ಸೂಚನೆಯನ್ನ ನಮಗೆ ಕೊಡಲಾಗಿತ್ತು, ಮುಂದೆ ಬೇರೆಯವರಿಗೆ ಅವಕಾಶ ಕೊಡಬೇಕು ಅನ್ನುವಂತಹ ಸೂಚನೆಯನ್ನ ನೀಡಲಾಗಿತ್ತು ಅನ್ನೋದನ್ನ ಕೃಷ್ಣ ಬೈರೇಗೌಡರು ಹೇಳಿದ್ದಾರೆ. ಆದ್ರೆ ಈ ಸಂದರ್ಭದಲ್ಲಿ ಆ ಮಾತನ್ನ ಹೇಳ್ತಾರೆ ಅಂತಂದ್ರೆ ಸಚಿವ ಸ್ಥಾನವನ್ನ ಬಿಟ್ಟು ಕೊಡುವುದಕ್ಕೆ ಸೂಚನೆ ಕೃಷ್ಣ ಬೈರೇಗೌಡರಿಗೆ ಆಲ್ರೆಡಿ ಬಂದಿದ್ಯಾ ಅನ್ನುವಂತಹ ಕುತೂಹಲ ಮೂಡುತ್ತೆ. ಅವ್ರು ಹೇಳಿದ್ ಸರಿ, ಅವರಿಗೆ 3 ಬಾರಿ ಸಚಿವ ಸ್ಥಾನ ಸಿಕ್ಕಿದೆ. 2008ರಲ್ಲಿ ಆಗ ಅವ್ರಿಗೆ ಬರೀ 40 ವರ್ಷ ವಯಸ್ಸು, ಆಗ್ಲೇ ಅವರನ್ನ ಸಿದ್ದರಾಮಯ್ಯ ಕೃಷಿ ಸಚಿವರನ್ನಾಗಿ ಮಾಡ್ತಾರೆ. 2018ರಲ್ಲಿ HDK ಸಿಎಂ ಆದಂತಹ ಟೈಮ್ನಲ್ಲೂ ಆಗ್ಲೂ ಪಂಚಾಯತ್ ರಾಜ್ ಮಿನಿಸ್ಟರ್ ಆಗ್ತಾರೆ. ಈಗ ಮತ್ತೆ ಕಂದಾಯ ಸಚಿವರಾಗಿದ್ದಾರೆ. ಈ ಗ್ಯಾಪ್ ಅಲ್ಲಿ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷರು ಕೂಡ ಆಗಿದ್ರು ಕೃಷ್ಣ ಬೈರೇಗೌಡರು. ಹಾಗಾಗಿ ಪಕ್ಷ ಎಲ್ಲ ಅವಕಾಶವನ್ನ ಕೊಟ್ಟಿದೆ. ಪಕ್ಷ ತ್ಯಾಗ ಮಾಡೋದಕ್ಕೆ ಹೇಳಿದ್ರೆ ಅಥವಾ ಬಿಟ್ಕೊಡಿ ಅಂತ ಹೇಳಿದ್ರೆ ಬಿಡೋದಕ್ಕೆ ನಾನು ಸಿದ್ಧ, ಯಾಕಂದ್ರೆ ಅದನ್ನ ಕರ್ತವ್ಯ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಹಾಗಾಗಿಯೇ ಕುತೂಹಲ, ಆಲ್ರೆಡಿ ಕೃಷ್ಣ ಬೈರೇಗೌಡರಿಗೆ ಅಂಥದ್ದೊಂದು ಸೂಚನೆ ಬಂದಿದ್ಯಾ ಅಥವಾ ಅಂಥ ಸಿಚುವೇಶನ್ ನಿರ್ಮಾಣ ಆದ್ರೆ ನಾನು ಯಾವತ್ತೂ ಪಕ್ಷಕ್ಕಾಗಿ ನಿಷ್ಠ, ನಾನು ಅಧಿಕಾರಕ್ಕಾಗಿ ಅಂಟಿಕೊಂಡು ಕೂರುವವನಲ್ಲ, ಹಠ ಮಾಡುವವನಲ್ಲ ಅನ್ನುವಂಥ ಒಂದು ತಮ್ಮ ಲಾಯಲ್ಟಿಯ ಸಂದೇಶವನ್ನ ಕೃಷ್ಣ ಬೈರೇಗೌಡರು ಹೈಕಮಾಂಡ್ಗೆ ರವಾನೆ ಮಾಡುವಂಥ ಪ್ರಯತ್ನ ಮಾಡಿದ್ರ. ಅವರ ಮಾತಿನಿಂದ ಇಂಥದ್ದೊಂದು ಕುತೂಹಲ, ಇಂಥದ್ದೊಂದು ಪ್ರಶ್ನೆಯಂತೂ ಹುಟ್ಕೊಳ್ತಾ ಇದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.